ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತಿನ ರೆಸಿಪಿ ಬಂದು ಹೈ ಪ್ರೋಟೀನ್ ತಾಲಿಪೇಟ್. ಇದಕ್ಕೆ ಏನೇನು ತಗೊಂಡಿದ್ದೀನಿ ಅಂತಂದರೆ ಅಕ್ಕಿ ಹಿಟ್ಟು ಅಂದರೆ 2 ಚಿಕ್ಕ ಗ್ಲಾಸ್ ಅಕ್ಕಿ ಹಿಟ್ಟು, 1 ಗ್ಲಾಸ್ ಕಡಲೆ ಹಿಟ್ಟು ತಗೊಂಡು ಚೆನ್ನಾಗಿ ಮಿಕ್ಸ್ ಅಂದರೆ ಜರಡಿ ಹಿಡಿದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ತುರಿದಿರೋದು 1 ಫುಲ್ ಸೌತೆಕಾಯಿ, ಓಕೆನಾ. ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ 2 ಮೀಡಿಯಮ್ ಸೈಜ್ ಈರುಳ್ಳಿ, ಪ್ಲಸ್ 1 ಕ್ಯಾರೆಟ್ ಫುಲ್ ದೊಡ್ಡದು ತಗೊಳ್ಳಿ. ಚೆನ್ನಾಗಿ ಅದನ್ನು ಕೂಡ ನಾನು ತುರಿದಿಟ್ಕೊಂಡಿದ್ದೀನಿ. ಸೊ ಅದನ್ನೇ 3 ಮಿಕ್ಸ್ ಮಾಡಿ, ಪ್ಲಸ್ ಅದಕ್ಕೆ ಪಾಲಕ್, ಮೆಂತೆ 1 ಹಿಡಿಯಷ್ಟು ಪಾಲಕ್ ತಗೊಂಡಿದ್ದೀನಿ. ಸ್ವಲ್ಪ ಅದೇ ಸೈಜಿಗೆ ಮೆಂತೆ ತಗೊಂಡಿದ್ದೀನಿ. ಮೆಂತೆ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಕಹಿ ಬಂದ್ಬಿಡುತ್ತೆ, ಓಕೆನಾ. ಸೊ ಹಾಗಾಗಿ ಸ್ವಲ್ಪ ಮೆಂತೆ ಕಡಿಮೆನೇ ತಗೊಳ್ಳಿ. ಇದಕ್ಕೆ ಒಂದು 4-5 ನಾನು ಕುಟ್ಟಾಣಿಯಲ್ಲಿ ಜಜ್ಜಿ ಇಟ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ. ಮಿಕ್ಸಿಗೆ ಜಾಸ್ತಿ ಲಾರ್ಜ್ ಅಮೌಂಟ್ ಇದ್ದರೆ ಮಾತ್ರ ಹಾಕೋದಲ್ವಾ. ಸೊ ಹಾಗಾಗಿ ಸ್ವಲ್ಪ ಕುಟ್ಟಿರೋ ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಪ್ಲಸ್ ಅದಕ್ಕೆ ಒಂದು ಸ್ವಲ್ಪ 1 ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಸೊ ಪ್ಲಸ್ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ, ಆಯಿತಾ. ಎಲ್ಲ ಹಾಕಿ ನೀರು ಹಾಕಬೇಡಿ, ಆಯಿತಾ. ನೀರು ಹಾಕಿದ್ರೆ ಏನಾಗುತ್ತೆ ಅಂತಂದರೆ ತುಂಬ ಇದರಲ್ಲೇ ಈ ತರಕಾರಿ ಸೊಪ್ಪಲ್ಲೆಲ್ಲ ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತಲ್ವಾ. ಸೊ ಹಾಗಾಗಿ ನೀವು ನೀರು ಹಾಕಲ್ದೆ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೇನಾದರೂ ತುಂಬ ಗಟ್ಟಿ ಇದೆಯಪ್ಪ ಅಂತ ಅಂದ್ಕೊಂಡ್ರೆ ಮಾತ್ರ ಒಂದೊಂದು ಸ್ವಲ್ಪ ನೀರು ಕೈಯಲ್ಲಿ ಹಾಕ್ಕೊತಾ ಹೋಗಿ. ಮೊದಲೇ ನೀರು ಹಾಕಿ ಮಿಕ್ಸ್ ಮಾಡಬೇಡಿ. ಏನಕ್ಕೆ ಅಂತಂದರೆ ಕ್ಯಾರೆಟಲ್ಲೂ ಕೂಡ ನೀರಿನ ಅಂಶ ಇರುತ್ತೆ, ಆಬ್ವಿಯಸ್ಲಿ ಸೌತೆಕಾಯಲ್ಲಿ ತುಂಬ ನೀರಿನ ಅಂಶ ಇರುತ್ತಲ್ವಾ. ಸೊ ಹಾಗಾಗಿನೇ ಮೊದಲು ನೀರು ಹಾಕಿ ನೀವು ಮಿಕ್ಸ್ ಮಾಡ್ಕೋಬೇಡಿ. ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಯಾವಾಗ ಟೈಟ್ ಅನಿಸುತ್ತೆ ಅಂತ ಅಂದರೆ ಮಾತ್ರ ಆವಾಗ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಏನು ಮಾಡಿ ನೀಟಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಮುಚ್ಚಿಟ್ಕೊಂಬಿಡಿ. ಸೊ ಹಿಟ್ಟು ರೆಡಿ ಆಯಿತು. ಇದಕ್ಕೆ ನಾನು ಶೇಂಗಾ ಚಟ್ನಿ ಮಾಡೋಣ ಅಂತ, ಸೂಪರ್ ಇರುತ್ತೆ ಕಾಂಬಿನೇಷನ್ನು. ಸೊ ಹಾಗಾಗಿ ನೋಡಿ, ಸ್ವಲ್ಪನೇ ಅಲ್ವಾ, ನಾವಿಬ್ಬರೇ ಇದ್ದೀವಿ. ಸೊ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿನೇ ಮಾಡ್ತಾಯಿದ್ದೀನಿ ನಾನು ಚಟ್ನಿನ. ಮಧ್ಯಾಹ್ನಕ್ಕೆ ರಾತ್ರಿಗೆಲ್ಲ ಇಟ್ಟರೆ ಅದು ಹಾಳಾಗಿಬಿಡುತ್ತೆ ಶೇಂಗಾ ಹಾಕೋದ್ರಿಂದ. ಸೊ ಹಾಗಾಗಿ ಒಂದು ಒಪ್ಪತ್ತಿಗೆ ಎಷ್ಟು ಬೇಕೋ ಅಷ್ಟು, ಅದಕ್ಕೆ ಒಂದು ಸ್ವಲ್ಪ ಹುರ್ಗಡ್ಲೆನೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಹುರ್ಕೊಂಡೆ. ನೆಕ್ಸ್ಟ್ ಈ ಕಡೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಬಾಣಲಿ ಇಟ್ಟು ಅದಕ್ಕೆ ಆಯಿಲ್ ಹಾಕಿ ಸಾಸಿವೆ, ಒಂದು ಸ್ವಲ್ಪ ಕರಿಬೇವು, ಅಲ್ಲಿಂದ ಬಂದು ಹೆಚ್ಚಿಟ್ಟಿರೋದು ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಅದನ್ನು 3 ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒನ್ಸ್ ಇದೆಲ್ಲ ಫ್ರೈ ಆದಮೇಲೆ ಏನು ಮಾಡಬೇಕು, ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಾಕ್ಕೊಳ್ಳಿ, ಆಯಿತಾ. ಸೊ ನಾನೇನಂದರೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನೋಡಿ. ಸಾರಿ, ಟೊಮೊಟೊ ಹಾಕ್ಕೊಂಡೆ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ಅನ್ನೋದೆಲ್ಲರಿಗೂ ಗೊತ್ತಲ್ವಾ. ಸೊ ಹಾಗಾಗಿ ಸ್ವಲ್ಪ ಉಪ್ಪೆಲ್ಲ ಹಾಕಿ ಅದೆಲ್ಲ ತಣ್ಣಗಾದ್ಮೇಲೆ ನೋಡಿ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿ ಗ್ರೈಂಡ್ ಮಾಡಿದ್ರೆ ಚಟ್ನಿ ರೆಡಿ ಆಗಿಬಿಡುತ್ತೆ ನೋಡಿ. ಶೇಂಗಾ ಚಟ್ನಿ ರೆಡಿ. ಸೊ ಇವಾಗ ತಾಲಿಪೇಟ್ ಮಾಡೋಣ. ಹಿಟ್ಟು ಕಲಸಿ ಚೆನ್ನಾಗಿ ನೆಂದಿರುತ್ತಲ್ವಾ. ಸೊ ನಾನೇನು ಮಾಡ್ತಿದ್ದೀನಿ ಅಂದರೆ ಒಂದು ಶೀಟ್ ತೊಗೊಂಡಿದ್ದೀನಿ, ಪ್ಲಾಸ್ಟಿಕ್ ಇದು ದಪ್ಪ ಶೀಟು. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ, ಇದನ್ನು ಒಂದು ಸ್ವಲ್ಪ ಆಯಿಲ್ ಹಾಕಿ ನೀಟಾಗಿ ಕ್ಲೋಸ್ ಮಾಡಿ ಲತ್ತಡಿಯಿಂದ ಸೇಮ್ ನಾವು ಚಪಾತಿ ಹೆಂಗೆ ತಿಡ್ಕೊತೀವಲ್ಲ ಹಂಗೆ ತಿಡ್ಕೊಂಡ್ರೆ ಕವರ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ತೆಳುವಾಗಿ ಬರುತ್ತೆ, ಅಷ್ಟು ದಪ್ಪನೂ ಬರಲ್ಲ. ಸೊ ಹಾಗಾಗಿ ನಾನು ಇದೇ ಥರನೇ ಮಾಡೋದು. ಅದು ಈಸಿ ವೇ ಕೂಡ, ಬೇಗ ತೆಗಿಯೋಕ್ಕೂ ಬರುತ್ತೆ, ನೀಟಾಗಿ ಹಾಕೋಕ್ಕೂ ಬರುತ್ತೆ. ಸೊ ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತೀನಿ. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಯು ಹ್ಯಾವ್ ಟು ಟ್ರೈ. ಆದರೂ ಬೇರೆ ಮಕ್ಕಳಿಗೆ ಈ ತರಕಾರಿ ಕೊಡೋದು ತುಂಬ ತಲೆನೋವಲ್ವಾ. ಈ ಥರ ಮಾಡಿ ಕೊಟ್ಬಿಟ್ರೆ ಸೂಪರಾಗಿ ತಿಂತಾರೆ ಅವರು. ಚಟ್ನಿ ತಿಂದಿಲ್ಲ ಅಂದರೂ ಪರವಾಗಿಲ್ಲ, ನಾವು ಜಸ್ಟ್ ತಾಲಿಪೇಟು ಚಿಕ್ಕ ಚಿಕ್ಕದಾಗಿ ಹರಿದು ಪೀಸ್ ಮಾಡಿ ಪ್ಲೇಟಲ್ಲಿ ಹಾಕ್ಕೊಟ್ರೆ ಹೊಟ್ಟೆ ಹಸಿವಾದ್ರೆ ಅವರೇ ತಿನ್ಕೊಳ್ತಾರೆ. ಸೊ ಹಾಗಾಗಿ ತುಂಬ ಪ್ರೋಟೀನು ಕೂಡ, ತರಕಾರಿ ತಿನ್ಸಿದಂಗೂ ಆಗುತ್ತೆ, ಸೊಪ್ಪು ಕೂಡ ಹಾಕಿರೋದ್ರಿಂದ ಎಲ್ಲ ತರಕಾರಿ ಸೊಪ್ಪು ಒಂದೇ ಮೀಲಲ್ಲೇ ಎಲ್ಲ ಸಿಕ್ಬಿಡುತ್ತೆ ಮಕ್ಕಳಿಗೆ.
ಸೊ ಹಾಗಾಗಿ ನಮಗೆ ಡೈಲಿ ಚಪಾತಿ ಈ ಥರ ರೊಟ್ಟಿ, ಅಕ್ಕಿ ರೊಟ್ಟಿ ಪ್ಲೇನ್ ತಿಂದು ತಿಂದು ಬೇಜಾರಾಗಿರುತ್ತಲ್ವಾ? ಸೊ ಈ ಥರ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಅನಿಸುತ್ತೆ. ನಮಗೆ ಪ್ರೋಟೀನ್ ಸಿಕ್ಕಂಗೂ ಆಗುತ್ತೆ. ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತಲ್ವಾ? ಸೊ ಹಾಗಾಗಿ ಒಂದ್ಸಲ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಈಸಿ ಆಯ್ತಲ್ವಾ ನಾನು ಹಾಕೋದು? ಈಗ ಇರುತ್ತೆ ನೋಡಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಯಾರೇ ಎಲ್ರಿಗೆಲ್ಲ ಈ ರೆಸಿಪಿ ಇಷ್ಟ ಆಗುತ್ತಲ್ವಾ? ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.